ಇದು ಮರುಭೂಮಿಯಲ್ಲಿರೋ ಜೀವನದ ಬಗ್ಗೆ ಒಂದು ಚಿಕ್ಕ ನೋಟ. ಯೋಚನೆ ಮಾಡಿ, ವಿಪರೀತ ಬಿಸಿಲು, ಹನಿ ನೀರಿಲ್ಲ, ಅಂಥ ಜಾಗದಲ್ಲಿ ಜೀವಿಗಳು ಬದುಕೋಕೆ ಸಾಧ್ಯನಾ? ಖಂಡಿತ ಸಾಧ್ಯ. ಅದು ಹೇಗೆ ಅನ್ನೋದಕ್ಕೆ ಈ ಮೂಲಗಳು 3 ಅದ್ಭುತ ಉತ್ತರಗಳನ್ನು ನಮಗೆ ಕೊಡುತ್ತೆ. ಮೊದಲನೇದಾಗಿ, ಸಸ್ಯ ಮತ್ತು ಪ್ರಾಣಿಗಳ ಜಾಣ್ವೆ. ನೋಡಿ, ಕ್ಯಾಕ್ಟಸ್ನಂತಹ ಗಿಡಗಳು ತಮ್ಮ ಕಾಂಡಗಳಲ್ಲೇ ನೀರನ್ನ ಸ್ಟೋರ್ ಮಾಡ್ಕೊಂಡ್ರೆ, ಕೆಲವು ಗಿಡಗಳ ಬೇರುಗಳು ನೀರಿಗೋಸ್ಕರ ಭೂಮಿಗಿಂತ ತುಂಬಾ ಆಳಕ್ಕೆ ಹೋಗುತ್ತೆ. ಇನ್ನು ಪ್ರಾಣಿಗಳ ವಿಷಯವಂತೂ ಅಬ್ಬಾ, ಒಂಟೆಗಳು ತಮ್ಮ ಗೂನುಗಳಲ್ಲಿ ಕೊಬ್ಬನ್ನ ಶೇಖರಿಸಿ ಅದನ್ನೇ ಎನರ್ಜಿಯಾಗಿ ಬಳಸುತ್ತೆ. ಫೆನೆಕ್ ನರಿಯ ದೊಡ್ಡ ಕಿವಿಗಳಿದೆಯಲ್ಲ, ಅವು ಬರೀ ಕೇಳೋಕೆ ಮಾತ್ರ ಅಲ್ಲ, ದೇಹದ ಶಾಖವನ್ನ ಹೊರಹಾಕೋಕ್ಕೂ ಸಹಾಯ ಮಾಡುತ್ತೆ. ಅದ್ಭುತ ಅಲ್ವಾ? ಎರಡನೇದಾಗಿ, ಮನುಷ್ಯರ ಸಾಂಪ್ರದಾಯಿಕ ಜ್ಞಾನ. ಅರೇಬಿಯಾದ ಬೆದುಯಿನ್ಗಳಂತಹ ಅಲೆಮಾರಿ ಜನಾಂಗಗಳು ಮರುಭೂಮಿಯನ್ನೇ ತಮ್ಮ ಮನೆಯಾಗಿಸಿಕೊಂಡಿದ್ದಾರೆ. ಇವರು ತಮ್ಮ ತಲೆಮಾರುಗಳಿಂದ ಬಂದ ಜ್ಞಾನ ಬಳಸಿ ಮರುಭೂಮಿ ಮಧ್ಯೆ ಇರುವ ಓಯೇಸಿಸ್ ಅಂದ್ರೆ ಸಿಹಿ ನೀರಿನ ಮೂಲಗಳನ್ನ ಪತ್ತೆ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್. ಕೊನೆದಾಗಿ, ಮರುಭೂಮಿ ಅಂದ್ರೆ ಬರೀ ಕಷ್ಟದ ಕತೆ ಅಲ್ಲ, ಅದರ ಸೌಂದರ್ಯನೇ ಬೇರೆ. ರಾತ್ರಿ ಹೊತ್ತು ಆಕಾಶ ನೋಡಿದ್ರೆ ಮಿಲ್ಕಿವೇ ನಕ್ಷತ್ರಪುಂಜ ಎಷ್ಟು ಸ್ಪಷ್ಟವಾಗಿ ಕಾಣುತ್ತೆ ಗೊತ್ತಾ? ಗಾಳಿಗೆ ಮರಳಿನ ದಿಬ್ಬುಗಳು ದಿನಕ್ಕೊಂದು ಹೊಸ ಆಕಾರ ಪಡಿತಿರುತ್ತೆ. ಅಷ್ಟೇ ಅಲ್ಲ, ಆ ಮರಳಿನ ಕೆಳಗೆ ಪ್ರಾಚೀನ ನಗರಗಳು, ಪಳೆಯುಳಿಕೆಗಳು, ಇಡೀ ಇತಿಹಾಸವೇ ಅಡಗಿದೆ. ಒಟ್ಟಿನಲ್ಲಿ ಮರುಭೂಮಿ ಅನ್ನೋದು ಬಂಜರು ಭೂಮಿ ಅಲ್ಲ, ಅದು ಕಠಿಣ ಪರಿಸ್ಥಿತಿಯಲ್ಲೂ ಜಾಣ್ಮೆಯಿಂದ ಹೇಗೆ ಬದುಕಬೇಕು ಅಂತ ಹೇಳ್ಕೊಡೋ ಒಂದು ಜೀವಂತ ಪಾಠ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.